ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗ್ಡಿ. ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಕೆಲವು ಸಬ್ ಇನ್ಸ್ಪೆಕ್ಟರ್ಗಳು, ಇನ್ಸ್ಪೆಕ್ಟರ್ಗಳ ವರ್ತನೆ, ಅದರಲ್ಲೂ ಕೂಡ ಸಾರ್ವಜನಿಕವಾಗಿ ಸಾರ್ವಜನಿಕರ ಮೇಲೆ ಅವರು ನಡೆಸ್ತಾ ಇರುವಂತಹ ದುಂಡಾವರ್ತನೆ, ಜೊತೆಗೆ ದಬ್ಬಾಳಿಕೆ, ಗೂಂಡಾಗಿರಿ, ಈ ರೀತಿಯಾದಂಥ ಸಾಲು ಸಾಲು ಪ್ರಕರಣಗಳು ರಾಜ್ಯದಲ್ಲಿ ದಿನ ಬೆಳಗಾದರೆ ಒಂದೊಂದೇ ಪ್ರಕರಣಗಳು ಬರ್ತಾನೆ ಇವೆ. ಸದ್ಯ ಕೆಲವೊಂದಷ್ಟು ಸಾರ್ವಜನಿಕರು ತಮ್ಮ ಸಮಯ ಪ್ರಜ್ಞೆಯನ್ನು ಮೆರೆದು ಅದನ್ನು ಮೊಬೈಲ್ಗಳಲ್ಲಿ ಚಿತ್ರೀಕರಣ ಮಾಡಿದ್ರಿಂದ ಈ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಈ ರೀತಿಯಾಗಿ ವರ್ತನೆ ಮಾಡುವಂಥ ಕೆಲವೊಂದಷ್ಟು ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ನಿಜವಾಗಲೂ ಕೂಡ ಈ PSI ಎಕ್ಸಾಮನ್ನು ಕಷ್ಟಪಟ್ಟು ಓದಿ, ಜೊತೆಗೆ ಸೆಲೆಕ್ಷನ್ ಆಗಿ ಅಲ್ಲಿರುವಂಥ ಪೊಲೀಸರು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಜನರ ಜೊತೆಯಲ್ಲಿ ಯಾವ ರೀತಿಯಾಗಿ ವರ್ತಿಸಬೇಕು, ಯಾವ ಟೈಮಲ್ಲಿ ಲಾಠಿಯನ್ನು ಕೈಗೆತ್ಕೊಬೇಕು, ಯಾವ ಟೈಮಲ್ಲಿ ಪರಿಸ್ಥಿತಿನ ಕಂಟ್ರೋಲ್ ಮಾಡಬೇಕಾದ್ರೆ ತಾಳ್ಮೆಯಿಂದ ವರ್ತಿಸಬೇಕು, ಇವೆಲ್ಲ ಒಂದು ಟ್ರೈನಿಂಗ್ ಇರುತ್ತೆ. ಇವೆಲ್ಲ ಟ್ರೈನಿಂಗ್ ತೆಗೆದುಕೊಂಡ್ಬಂದು ಇವ್ರು ಸೆಲೆಕ್ಟ್ ಆಗಿದ್ದವರ, ಅಥವಾ ಈ PSI ಸ್ಕ್ಯಾಮ್ ಆಯ್ತಲ್ಲ, ದುಡ್ಡನ್ನು ಕೊಟ್ಟು ಲಕ್ಷ ಲಕ್ಷ ದುಡ್ಡನ್ನು ಕೊಟ್ಟು ಇವು ಯಾವುದೇ ಟ್ರೈನಿಂಗನ್ನು ಪಡೆದೆ ಪುಂಡ ಪೋಖರಿ ಥರ ಇದ್ದಂಥವ್ರು ಸೆಲೆಕ್ಷನ್ ಆಗಿ ಬಂದುಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಇಂಥವ್ರ ಬಗ್ಗೆ ಒಂದಷ್ಟು ತನಿಖೆಗಳಾಗಬೇಕು. ಯಾಕೆ ಇವತ್ತು ಈ ಪದಗಳನ್ನ ನಾನು ಬಳಸ್ತಾ ಇದ್ದೀನಿ ಅಂತಂದರೆ, ಯೂನಿಫಾರ್ಮಲ್ಲಿ ಕರ್ತವ್ಯದಲ್ಲಿರುವಂಥ ಕೆಲವೊಂದಷ್ಟು ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರ್ಗಳು ಸಾರ್ವಜನಿಕರ ಮುಂದೆ, ಸಾರ್ವಜನಿಕರ ಮೇಲೆ ಮಾಡ್ತಾ ಇರುವಂಥ ದಬ್ಬಾಳಿಕೆಗಳು, ದೌರ್ಜನ್ಯವನ್ನು ನೋಡಿದಾಗ ಯಾವ ರೌಡಿ ಆದ್ರೂ ಕೂಡ, ಯಾವ ಕ್ರಿಮಿನಲ್ ಆದ್ರೂ ಕೂಡ ಈ ರೀತಿಯಾಗಿ ವರ್ತಿಸ್ತಾರಾ ಅನ್ನುವಂಥ ಪ್ರಶ್ನೆ ಈ ಫುಟೇಜ್ಗಳನ್ನು ನೋಡಿದಾಗ ನಮ್ಗೆ ಅನಿಸುತ್ತೆ. ಸಾರ್ವಜನಿಕರಾಗಾದರೂ ಕೂಡ ಅಷ್ಟೇ, ಒಬ್ಬ ಪತ್ರಕರ್ತ ಆಗಾದರೂ ಕೂಡ ಅಷ್ಟೇ. ಈಗ ನಿಮ್ಗೆ ಒಂದು ವಿಡಿಯೋನ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಸಬ್ ಇನ್ಸ್ಪೆಕ್ಟರ್ ಓದಿನ ಯೂನಿಫಾರ್ಮ್ ಬಿಚ್ಚಾಕ್ತೀನಿ ಇವತ್ತೇ. ಪೊಲೀಸ್ ಆಗಿ ಬಂದಿಲ್ಲ ನಾನು. ನೋಡಿದ್ರಲ್ಲ, ಇಲ್ಲಿ ಪಾಪ ಒಬ್ಬ ಅಮಾಯಕ ವ್ಯಕ್ತಿಯ ಮೇಲೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ಲು, ಆತ ಇನ್ಸ್ಪೆಕ್ಟ್ರೂ ಅಲ್ಲ, ACP DCPನೂ ಅಲ್ಲ, DYSPನೂ ಅಲ್ಲ, SP ಅಲ್ಲ, ಒಬ್ಬ ಸಾಮಾನ್ಯ ಸಬ್ ಇನ್ಸ್ಪೆಕ್ಟರು, ಅಷ್ಟು ಜನ ಪೊಲೀಸರಿದ್ದಾರೆ, ಸಾರ್ವಜನಿಕರಿದ್ದಾರೆ. ಒಬ್ಬ ವ್ಯಕ್ತಿಯ ಮೇಲೆ ಪಾಪ ಅಮಾಯಕ ವ್ಯಕ್ತಿ ಆತ ಏನೋ ಒಂದಷ್ಟು ವಿಚಾರಗಳನ್ನು ಮಾತನಾಡ್ತಾ ಇದ್ದ, ಬಹಳ ತಾಳ್ಮೆಯಿಂದ ಮಾತಾಡ್ತಾ ಇದ್ದ. ಅವನು ಏಕಾಏಕಿ ಈ ಸಬ್ ಇನ್ಸ್ಪೆಕ್ಟರ್ ಯಾವ ರೀತಿಯಾಗಿ ಆತನ ಮೇಲೆ ದೈಹಿಕವಾಗಿ ಹಲ್ಲೆಯನ್ನು ನಡೆಸ್ತಾನೆ ಅಂತ ನೋಡಿದ್ರಲ್ಲ. ಆತನ ಬಾಯಲ್ಲಿ ಬರುವಂಥ ಒಂದೊಂದು ಮಾತುಗಳಿದೆಯಲ್ಲ, ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ಯಾವ ರೌಡಿ ಶೀಟರು, ಕ್ರಿಮಿನಲ್ಲು, ಒಬ್ಬ ಗ್ಯಾಂಗ್ಸ್ಟರು ಕೂಡ ಈ ರೀತಿಯಾದಂಥ ಪದಗಳನ್ನ ಬಳಸಲ್ವೇನೋ, ಅಥವಾ ಸಾರ್ವಜನಿಕರು ಅವರು ಕೂಡ ಅಟ್ಯಾಕ್ ಮಾಡ್ಬೇಕಾದ್ರೆ ಸಾರ್ವಜನಿಕರ ಮುಂದೆ ಜಾಸ್ತಿ ಜನ ಸಾರ್ವಜನಿಕರಿದ್ರೆ ಅಟ್ಯಾಕ್ ಮಾಡಲ್ಲ. ಬಟ್ ಈ ವ್ಯಕ್ತಿ ಯೂನಿಫಾರ್ಮ್ ಧರಿಸ್ಕೊಂಡಿರುವಂಥ ಸಬ್ ಇನ್ಸ್ಪೆಕ್ಟರ್ ಅಂತ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರುವಂಥ ವ್ಯಕ್ತಿ ಯಾವ ರೀತಿಯಾದಂಥ ಮೃಗೀಯ ವರ್ತನೆಯನ್ನು ತೋರಿಸ್ತಾನೆ. ಅಲ್ಲಿದ್ದಂಥ ಸಾರ್ವಜನಿಕರಲ್ಲ, ಅಲ್ಲಿದ್ದಂಥ ಪೊಲೀಸರಿದ್ದಾರಲ್ಲ, ಇವ್ರಕ್ಕಿಂತ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಅಲ್ಲಿ ಒಂದಷ್ಟು ಪೊಲೀಸ್ ಸಿಬ್ಬಂದಿ ಇದ್ರು, ಕಾನ್ಸ್ಟೇಬಲ್ಗಳಾಗಿರ್ಬೋದು, ಜೊತೆಗೆ ASIಗಳು ಇದ್ರು. ಅವರು ಕೂಡ ಈತ ನಡೆಸಿದಂಥ ದೌರ್ಜನ್ಯಕ್ಕೆ ಬೇಸತ್ಬಿಡ್ತಾರೆ. ಬೇಸತ್ತು ಅವ್ರು ಅವಾಯ್ಡ್ ಮಾಡ್ತಾರೆ. ಇಲ್ಲ ಅಂದ್ರೆ ಆತನ ಸೊಂಟಲ್ಲಿ ಒಂದು ರಿವಾಲ್ವರ್ ಇತ್ತು, ಬಿಟ್ಟಿದ್ರ ಯಪ್ಪ ಅವನು ಆ ಸಬ್ ಇನ್ಸ್ಪೆಕ್ಟರ್ ಇದನ್ನಲ್ಲ, ಆತ ಶೂಟೇ ಮಾಡಿಬಿಟ್ಟು ಆತನ ಸಾಯಿಸ್ಬಿಡ್ತಿದ್ನೇನೋ.
ಆ ರೀತಿಯಾದಂಥ ಮೈ ಮೇಲೆ ಖಾಕಿ ಬಟ್ಟೆ ಇದೆ, ಅಧಿಕಾರದಲ್ಲಿದ್ದೀನಿ ಎನ್ನುವಂಥ ದರ್ಪ ದುರಾಂಕಾರ ದೌಲತ್ತು ಈತನಿಗಿದೆ. ಈತನ ಹೆಸರು ಮಣಿಕಂಠ ಅಂತ ಹೇಳ್ಬಿಟ್ಟು ಈತ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಏನಿದೆ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈತ ಆ ವ್ಯಕ್ತಿ ಯಾವ ಕಾರಣಕ್ಕೆ ಬಂದಿದ್ದ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋ ಆತ ರೈತ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳು ನಮ್ಗೆ ಬರಬೇಕು. ಬಟ್ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಿದೆ ಆತ ಒಬ್ಬ ಅಮಾಯಕನ ಮೇಲೆ ಯಾವ ರೀತಿಯಾಗಿ ದೌರ್ಜನ್ಯ ಈತ ಮಾಡ್ತಿದ್ದಾನೆ ಅಂತ ಹೇಳಿ. ಸೊ ಆತ ಏನೋ ಹೇಳ್ತಾ ಇರ್ತಾನೆ, ಸಾಕಷ್ಟು ಜನ ಪೊಲೀಸರು ಕೂಡ ಅಲ್ಲೇ ಇರ್ತಾರೆ. ಏಕಾಏಕಿ ಆತನಿಗೆ ಕಪ್ಪಾಳಕ್ಕೆ, ಮುಖಕ್ಕೆ, ಮೂಗಿಗೆ, ದೇಹದ ಮೇಲೆಲ್ಲ ಸಿಕ್ಕಾಪಟ್ಟೆ ಹಲ್ಲೆ ಮಾಡ್ತಾನೆ. ಮನಸ್ಸೋ ಇಚ್ಛೆ ತಳಿಸ್ತಾನೆ. ಇವನ ಕೈಲಿ ಸದ್ಯ ಲಾಠಿ, ಸೊಂಟಲ್ಲಿದ್ದಂಥ ಪಿಸ್ತೂಲನ್ನು ಕೂಡ, ರಿವಾಲ್ವರ್ ಕೂಡ ತೆಗೆದುಬಿಡ್ತಿದ್ದೇನೋ ಅಪ್ಪ. ಈ ಮೃಗೀಯ ರೀತಿಯಲ್ಲಿ ಯೂನಿಫಾರ್ಮ್ ಅಲ್ಲಿರುವಂತಹ ಈ ಒಬ್ಬ ಕ್ರಿಮಿನಲ್ ಅಂತಾನೆ ಹೇಳ್ಬೇಕು ನಾವು. ಆ ರೀತಿಯಾದಂಥ ವರ್ತನೆಯನ್ನು ತೋರಿಸಿದ್ದಾನೆ ಈ ಸಬ್ ಇನ್ಸ್ಪೆಕ್ಟರ್, ಕುರುಗೋಡು ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಣಿಕಂಠ. ಆತ ಹೇಳ್ತಾನ, ಆತ ಬಳಸುವಂಥ ಪದಗಳಿದೆಯಲ್ಲ, ನಾವು ಅದನ್ನು ಹೇಳಕ್ಕಾಗಲ್ಲ ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದು. ಅದಕ್ಕೆ ನಾವು ಬೀಪ್ ಸೌಂಡ್ ಹಾಕ್ದಾಗೆ ನಿಮ್ಗೆ ಹಾಗೆ ಕೇಳಿಸ್ತಾ ಇದೀವಿ. ಇನ್ನೊಂದ್ಸಲಿ ಆತ ಬೈದಂಥ ದೃಶ್ಯ, ಹೊಡೆದಿದ್ದಂಥ ಹಲ್ಲೆಗಳು ಮಾಡಿದ ದೃಶ್ಯ ನೋಡಿದ್ರ, ಈಗ ಅದನ್ನ ಬಿಟ್ಟು ಆತ ಬೈಯುವಂಥ ಪದಗಳನ್ನ ಕೇಳಿಸ್ಕೊಳ್ಳಿ. ಪಬ್ಲಿಕ್ ಬರ್ತೀನಿ ಯೂನಿಫಾರ್ಮ್ ಬಿಚ್ಚಿ ಹಾಕ್ತೀನಿ ಇವತ್ತೇ. ಮಗನೇ ಪೊಲೀಸ್ ಆಗಿ ಬಂದಿಲ್ಲ ನಾನು. ಕೇಳಿಸ್ಕೊಂಡಲ್ಲ, ಒಬ್ಬ ಸರ್ಕಾರಿ ಹುದ್ದೆಯಲ್ಲಿ ಅದ್ರ ರಕ್ಷಣೆ ನೀಡುವಂತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯ ಬಾಯಿಂದ ಈ ರೀತಿಯಾದಂಥ ಪದಗಳು ಬರ್ತವೆ. ಜೊತೆಗೆ ಆತ ಹೇಳ್ತಾನೆ, ನಾನು ಯೂನಿಫಾರ್ಮ್ ಬಿಚ್ಚಕ್ಕೆ ರೆಡಿ, ಬಿಚ್ಚಿ ಬರ್ತೀನಿ, ನೀನಾ ನಾನಾ ನೋಡೋಣ ಅಂತಾನೆ. ಅದರ ಅರ್ಥ ಇವನ್ಗೆ ಆತನ ಮೇಲೆ ಏನು ವೈಯಕ್ತಿಕವಾದಂಥ ದ್ವೇಷ ಇತ್ತೋ ಏನೋ ಅಥವಾ ಗೊತ್ತಿಲ್ಲ. ಏನೇ ಇದ್ರೂ ಕೂಡ ಸಾರ್ವಜನಿಕವಾಗಿ ಅಷ್ಟೆಲ್ಲ ಪೊಲೀಸ್ ಸಿಬ್ಬಂದಿಗಳನ್ನೇ ನೀವು ಮಾಡ್ತಾರೆ ಸರಿ ಇಲ್ಲ ಅಂಥೇಳಿ ಅವನನ್ನು ಎಳ್ಕೊಂಡು ಹೋಗ್ತಾರೆ. ಆದರೆ ಬಿಡ್ರಿ ನಾನೇನು ಮಾಡಲ್ಲ, ಅಷ್ಟು ದನಕ್ಕೆ ಬಡ್ದಂಗೆ ಬಡಿತಾನೆ, ಬಿಡ್ರಿ ನಾನೇನು ಮಾಡಲ್ಲ ಅಂತ ಮುನ್ನುಕೊಂಡು ಹೋಗ್ತಾನೆ. ಅಲ್ಲಿರೋಂಥ ಪೊಲೀಸ್ ಅವ್ರಿಗೆ ಆತನನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಡೆಗೆ ನಾನು ಯೂನಿಫಾರ್ಮ್ ಬಿಚ್ಚಿ ಬರ್ತೀನಿ, ನಾನು ನೋಡ್ಕೊತೀನಿ ಅಂತೇಳಿ ನಡು ರಸ್ತೆಯಲ್ಲಿ ಫಿಲಮ್ ಸ್ಟೈಲಲ್ಲಿ ಬಿಚ್ಚಿತಾರಲ್ಲ, ಯೂನಿಫಾರ್ಮ್ ಬಿಚ್ಚಿ ರೌಡಿಗಳ ಜೊತೆ ಫೈಟ್ ಆಡ್ತಾರಲ್ಲ ಪೊಲೀಸ್ ಡ್ರೆಸ್ಸಲ್ಲಿ ಇರೋವಂಥವ್ರು, ಆ ರೀತಿಯಾಗಿ ನಡು ರಸ್ತೆಯಲ್ಲಿ ಗುಂಡಿಯನ್ನ ಬಿಚ್ಚಿತಾನೆ. ಈಗ ಆತನೇ ಹೇಳ್ತಿದ್ದಾನೆ, ನಾನು ಯೂನಿಫಾರ್ಮ್ ಬಿಚ್ಚಿ ಬರಕ್ಕೆ ರೆಡಿ ಇದ್ದೀನಿ ಅಂತ. ಈ ರೀತಿಯಾಗಿರೋವಂಥವ್ರು ನಿಜವಾಗ್ಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ. ಮಾನ್ಯ ಗೃಹ ಸಚಿವರೇ, ನೀವು ಹೇಳ್ತೀರಲ್ಲ, ನೀವು ಮಾಧ್ಯಮದವರು ನಾನೇನಾದ್ರು ಹೇಳಿದ್ರೆ ನೀವು ತಪ್ಪಾಗಿ ತೋರಿಸ್ತೀರಾ, ಗೊತ್ತಿಲ್ಲ ಮಿನಿಸ್ಟರ್ ಅಂತ ಹೇಳ್ತೀರಾ ಅಂತೆಲ್ಲ. ನೀವು ಈತವ್ರ ಮೇಲೆ ಈಗ ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ಇದು ನೋಡಿ ಇಮಿಡಿಯೇಟ್ ಆಗಿ ಆತನ ಸಸ್ಪೆಂಡ್ ಅಲ್ಲ, ವಜಾನೇ ಮಾಡಬೇಕು. ಯಾಕಂದ್ರೆ ಆತ ಹೇಳಿದ್ದಾನೆ, ನಾನು ಯೂನಿಫಾರ್ಮ್ ಬಿಚ್ಚಿ ಬರಕ್ಕೆ ರೆಡಿ, ಬಿಚ್ಚಾಕಕ್ಕೆ ರೆಡಿ ಅಂತ. ಪರ್ಮನೆಂಟ್ ಆಗಿ ಬಿಚ್ಚಿಸ್ಬಿಡಿ. ಇಲ್ಲ ಅಂದ್ರೆ ಈ ತರ ಅಮಾಯಕರ ಬಟ್ಟೆಯನ್ನ ಬಿಚ್ಚಿ ಎಷ್ಟು ಜನಕ್ಕೆ ಹೊಡಿತಾನೋ ಈತ ಗೊತ್ತಿಲ್ಲ. ನಡು ರಸ್ತೆಯಲ್ಲಿ ಇಷ್ಟು ಜನರ ಮುಂದೆನೆ ಮೊಬೈಲ್ಗಳಲ್ಲಿ ಯಾರು ಶೂಟ್ ಮಾಡ್ತಾವ್ರೇನೋ ಅಂತದ್ದು ಗೊತ್ತಿದ್ರು ಕೂಡ ಈ ತರ ಮಾಡ್ತಾನೆ ಅಂತಂದ್ರೆ ವ್ಯಕ್ತಿ ಇನ್ನೇನಾದ್ರು ಕೂಡ ಲಾಕಪ್ ಅಲ್ಲಿ ಅಮಾಯಕರು ಈತನ ಏನಾದ್ರು ಸಿಕ್ಬಿಟ್ರೆ ಇನ್ನ ಯಾವ ರೀತಿಯಾಗಿ ಅವರಿಗೆ ದೈಹಿಕ ಹಲ್ಲೆಯನ್ನ ಈತ ಮಾಡಬಹುದು. ಬೇಕಾದ್ರೆ ಲಾಕಪ್ ಡೆತ್ತೇ ಮಾಡ್ಬಿಡ್ತಾನೆ. ಈ ಅಪ್ಪ ಇಷ್ಟು ಜನದ ಮುಂದೆ ಹಿಂಗೆ ಹೊಡಿತಾ ಇದ್ದಾನೆ ಅಂತಂದ್ರೆ ಇನ್ನ ಸೆಲ್ ಒಳಗಡೆ ಸಿಕ್ಕಿದ್ರೆ ಲಾಕಪ್ ಡೆತ್ತೇ ಮಾಡ್ಬಿಡ್ತಾನೆ ಈ ಅಪ್ಪ. ಆ ರೀತಿಯಾದಂಥ ದರ್ಪ ದುರಾಂಕಾರ ದೌಲತ್ ಇರುವಂತ, ಈ ರೀತಿಯಾದಂಥ ಮನಸ್ಥಿತಿನ ಹೊಂದಿರುವಂಥ PSI ಮಣಿಕಂಠ ಕುರುಗೋಡು, ಬಳ್ಳಾರಿ ಕುರುಗೋಡು ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಇದ್ರಲ್ಲ, ಆತನ ಮೇಲೆ ಕ್ರಮ ಆಗಬೇಕು. ಜೊತೆಗೆ ಇದನ್ನೇನಾದ್ರೂ ಸಾರ್ವಜನಿಕರು ಇನ್ ಕೇಸ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ವ್ಯಕ್ತಿ ಯಾರು ವಧೆ ತಿಂತಿದಾರಲ್ಲ ಆತನೇ ಏನಾದ್ರೂ ಪೊಲೀಸ್ ಮೇಲೆ, ಆ ಮಣಿಕಂಠನ ಮೇಲೆ ಈ ತರ ಹೊಡೆದಿದ್ರೆ ಆತನಿಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇರ್ತಾ ಇತ್ತು ಅಂತ ಗಮನಿಸ್ಕೊಳ್ಳಿ ನೀವು. ಬಳಿಕ ಆತನನ್ನು ತೆಗೆದುಕೊಂಡು ಹೋಗಿ ಸ್ಟೇಷನಲ್ಲಿ ಪೊಲೀಸರು ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋದು ನಿಮ್ಗೆ ಇಮ್ಯಾಜಿನೇಷನ್ ಇದೆ, ನಾನು ಹೇಳೋದೇ ಬೇಕಾಗಿಲ್ಲ. ಸಾಮಾನ್ಯ ಪ್ರಕರಣದಲ್ಲಿ ಹೋದಂಥವ್ರಿಗೆ, ಒಂದು ಪಿಕ್ ಪ್ಯಾಟ್ ಪ್ರಕರಣದಲ್ಲಿ ಹೋದಂಥವ್ರಿಗೆ, ಒಂದು ಬೈಕ್ ಕಳ್ಳತನದಲ್ಲಿ ಹೋದಂಥವ್ರಿಗೆ ಹೆಂಗೆ ಹೊಡಿತಾರೆ ಅಂತ ನಿಮ್ಗೆ ಗೊತ್ತಿದೆ. ಇನ್ನು ಪೊಲೀಸರ ಮೇಲೆ ಆತ ಹಲ್ಲೆ ಮಾಡಿ ಏನಾದ್ರು ಹೋಗಿದ್ರೆ ಆತ ಜೀವನದಲ್ಲಿ ಮೇಲೆ ಎದಳಕ್ಕೆ ಆಗ್ತಿರ್ಲಿಲ್ಲ, ಆ ರೀತಿಯಾಗಿ ಹೊಡಿತಾ ಇದ್ರು. ಈಗ ಈ ಮಣಿಕಂಠ ಇದನ್ನಲ್ಲ, ಈತ ಸಾರ್ವಜನಿಕರ ಮೇಲೆ ಈ ತರ ಹಲ್ಲೆ ಮಾಡಿದನಲ್ಲ ಒಬ್ಬ ರೈತನ ಮೇಲೆ, ಈತನಿಗೆ ಕೇವಲ ವಜಾ ಅಂತಲ್ಲ, ಈತನ ಮೇಲೆ ಕ್ರಮ ಆಗಬೇಕು, ಅರೆಸ್ಟ್ ಮಾಡಬೇಕು.
ಮತ್ತೆ ಹೇಳಿದ್ವಲ್ಲ, ಬೇರೆಯವ್ರಿಗೆ ಯಾವ ರೀತಿಯಾಗಿ ಸ್ಟೇಷನ್ ಟ್ರೀಟ್ಮೆಂಟ್ ಕೊಡ್ತಿದ್ರಲ್ಲ, ನೀವು ಕೂಡ ಅಷ್ಟೇನೆ. ಯಾಕೆಂದ್ರೆ ನಿಮಗೂ ಅಲ್ಲಿರುವಂಥ ಪೊಲೀಸ್ ಸಿಬ್ಬಂದಿಗೂ ಬೇಜಾರಾಯಿತು, ಏನು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರಂತಲ್ಲ. ಆ ಮಣಿಕಂಠನ್ಗೂ ಅದೇ ರೀತಿಯಾದಂಥ ಟ್ರೀಟ್ಮೆಂಟ್ ಆಗಬೇಕು. ಇನ್ನು ಜೀವನದಲ್ಲಿ ಯೂನಿಫಾರ್ಮ್ ಹಾಕಬಾರ್ದು, ಹಾಕಿದ್ರೂ ಕೂಡ ಗೌರವಯುತವಾಗಿ ಸಾರ್ವಜನಿಕರ ನಡೆಸ್ಕೊಬೇಕು. ಹೇಳ್ತಾರೆ, ಬಹಳ ಸ್ಪಂದಿಸ್ತಾರೆ, ಒಂಥರ ಜನರಿಗೆ ಏನು ಸ್ಟೇಷನ್ ಅಂದರೆ ಭಯ ಇರಬಾರ್ದು, ಆ ರೀತಿಯಾಗಿ ನಾವೊಂದು ವಾತಾವರಣ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ ಗೃಹ ಸಚಿವರು. ಈ ಹಿಂದೆ ಇದ್ದಂಥ ಗೃಹ ಸಚಿವರು ಕೂಡ ಅಷ್ಟೇ, ಜನಸ್ನೇಹಿ ಪೊಲೀಸ್ ಠಾಣೆ ಅಂತ. ಈ ರೀತಿಯಾಗಿ ಅಮಾಯಕರ ಮೇಲೆ ಈ ರೀತಿಯಾಗಿ ಸಾರ್ವಜನಿಕರ ಮುಂದೆ ಹೊಡೆದ್ರೆ, ಸಾರ್ವಜನಿಕರ ಮುಂದೆ ಈ ಥರ ತಿಳಿಸಿದ್ರೆ ಎಲ್ಲಿ ಸ್ವಾಮಿ ಜನಸ್ನೇಹಿ ಪೊಲೀಸ್ ಠಾಣೆ? ಜನ ಪೊಲೀಸ್ ಸ್ಟೇಷನ್ ಕಾಲೇ ಇಡಬಾರ್ದು ಅನ್ನೋ ಥರ ಡಿಸೈಡ್ ಆಗ್ಬಿಡ್ತಾರೆ. ಈ ರೀತಿಯಾಗಿ ಇರುವಂಥ ಕೆಲವೊಂದಷ್ಟು ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಮಾಡುವಂಥ ದೌರ್ಜನ್ಯದಿಂದ ಈ ಕೂಡಲೇ ಈತನನ್ನ SP ಅವರು, ಬಳ್ಳಾರಿ SP ಅವರು ಇದರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಜೊತೆಗೆ ಮಾನವ ಹಕ್ಕುಗಳ ಆಯೋಗ ಅಂತ ಏನಿದೆಯಲ್ಲ, ಅವರು ಕೂಡ ಈತನ ಮೇಲೆ ಕಠಿಣವಾದ ಕ್ರಮಕ್ಕೆ ಒಂದು ಪತ್ರವನ್ನ ಮಾನ್ಯ SP ಅವ್ರಿಗೋ ಅಥವಾ ಡಿಪಾರ್ಟ್ಮೆಂಟ್ ಇದೆಯಲ್ಲ ಗೃಹ ಸಚಿವರಿಗೋ ಅಥವಾ DGIGP ಇದೆಯಲ್ಲ ಅವ್ರಿಗಾರು ಕೂಡ ಬದ್ದು ಈತನ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತೇಳಿ ಎಲ್ಲ ಈ ವಿಡಿಯೋನ ನೋಡುವಂಥ ಸಾರ್ವಜನಿಕರು ಇದ್ರಲ್ಲ, ನೀವು ಕಮೆಂಟ್ ಓದಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯಾಗಿ ಈತನ ಮೇಲೆ ಜನರಿಗೆ ಆಕ್ರೋಶ ಇದೆ ಅಂತ ಅಂದ್ಬಿಟ್ಟು. ಆ ಎಲ್ಲ ಜನರ ಪರವಾಗಿ ಒಂದು ಮಾಧ್ಯಮವಾಗೂ ಕೂಡ ನಮ್ಮ ನ್ಯಾಷನಲ್ ಟಿವಿ ಕೂಡ ಒತ್ತಾಯ ಮಾಡ್ತಾ ಇದೆ. ಇದರ ಅಪ್ಡೇಟ್ಸ್ ಏನಿದೆ, ಆತ ಯಾರು, ಒದೆ ತಿನ್ನಲ್ಲ, ಆತ ಏನಕ್ಕೆ ಬಂದಿದ್ದ, ಯಾವ ವಿಚಾರಕ್ಕೆ, ಅಥವಾ ಆತನ ಮತ್ತೆ ಈ ಮಣಿಕಂಠನ ವೈಯಕ್ತಿಕ ದ್ವೇಷಗಳೇನಾದ್ರು ಇತ್ತ, ಜೊತೆಗೆ ಆತನ ಮೇಲೆ ಏನು ಕ್ರಮ ಆಯಿತು, ಅದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಅಪ್ಡೇಟ್ಸನ್ನು ಕೊಡ್ತೀನಿ. ನಮಸ್ಕಾರ.